ಹಾಯ್ ಎಲ್ಲರಿಗೂ, ನಾನಿವತ್ತು ಕೊಂಕಣಿ ಡಿಶ್ ಗಂಟೆಯ ಬುತ್ತಿ ಮಾಡುವ ವಿಧಾನವನ್ನು ಹೇಳುತ್ತೇನೆ. ಕೆಸುವಿನ ಎಲೆಯ ಗಂಟು ಮಾಡುವುದಕ್ಕೆ ಗಾಂಟಿ ಅಂತ ಹೇಳ್ತೇವೆ ನಾವು. ಕೆಸುವಿನ ಎಲೆಯನ್ನು ಚೆನ್ನಾಗಿ ತೊಳೆದು ಇದನ್ನು ಸರಿ ಬಾಡಿಸಬೇಕು. ನಾರಿದ್ರೆ ತೆಗಿಬೇಕು. ಬಾಡಿದ ಎಲೆಯಿಂದ ಈ ಥರ ಗಂಟು ಮಾಡಲಿಕ್ಕೆ ತುಂಬ ಸುಲಭ ಆಗ್ತದೆ. ಎಲೆಯನ್ನು ಈ ಥರ ರೋಲ್ ಮಾಡಿ ನಂತರ ಇದನ್ನು ಗಂಟು ಮಾಡಿದರೆ ಆಯಿತು. ಇದಕ್ಕೆ ನಾವು ಗಾಂಟಿ ಅಂತ ಹೇಳ್ತೇವೆ. ಇದೆಲ್ಲ ರೆಡಿ ಮಾಡಿಟ್ಟ ನಂತರ ಕಟ್ ಮಾಡಿದ ಹಲಸಿನ ಬೀಜ, ಒಂದು ಬೆಳ್ಳುಳ್ಳಿ, ಇದನ್ನು ಸ್ವಲ್ಪ ಗುದ್ದಬೇಕು, 3 ಅಮಟೆಕಾಯಿ, ನಂತರ ಇದು ಗಂಟು, ಇದನ್ನೆಲ್ಲ ರೆಡಿ ಮಾಡಿ ಇಡಬೇಕು. ನಂತರ ಮಸಾಲಕ್ಕೆ 15 ಕೆಂಪು ಮೆಣಸು, ರಾಮನಾಡು ಮೆಣಸು, ಅದು ಅರ್ಧ ತೆಂಗಿನಕಾಯಿ ತುರಿ. ಇದಕ್ಕೆ ಹುಳಿ ಹಾಕಲಿಕ್ಕಿಲ್ಲ, ನಾವು ಅಮಟೆಕಾಯಿ ಹಾಕ್ತೇವಲ್ಲ, ಹಾಗಾಗಿ ಅದು ಹುಳಿ ಇರ್ತದೆ. ಸ್ವಲ್ಪ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡಬೇಕು. ಅರ್ಧ ಗ್ರೈಂಡ್ ಆದ ನಂತರ ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಬೀಜನ ಹಾಕಿ ಗ್ರೈಂಡ್ ಮಾಡಬೇಕು. ಇದು ಮಸಾಲ ತುಂಬ ನೈಸಾಗಿ ಗ್ರೈಂಡ್ ಮಾಡಬಾರ್ದು. ಒಂದು ಪಾತ್ರೆಯಲ್ಲಿ ಹಲಸಿನ ಬೀಜ, ಅಮಟೆಕಾಯಿ, ಗಂಟು ಮತ್ತು ಬೆಳ್ಳುಳ್ಳಿಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಗ್ರೈಂಡ್ ಮಾಡಿದ ಮಸಾಲವನ್ನು ಹಾಕಿ ಸರಿ ಮಿಕ್ಸ್ ಮಾಡಬೇಕು. ನಂತರ ಇದು ಬೇಯಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ಕುಕ್ಕರಲ್ಲಿ ಬೇಯಿಸಬೇಕು. ಇದೆಲ್ಲವನ್ನು ಒಟ್ಟಿಗೆ ಬೇಯಿಸಲಿಕ್ಕೆ ಕುಕ್ಕರಲ್ಲಿ ಡೈರೆಕ್ಟ್ ಬೇಕಾದರೆ ಹಾಕಿ ಬೇಯಿಸ್ಬೋದು. 5-6 ವಿಸಿಲ್ ಬರುವಷ್ಟು ಬೇಯಿಸಿದ್ದೇನೆ. ಇದೀಗ ಚೆನ್ನಾಗಿ ಬೆಂದಿದೆ. ಇದು ಬೆಂದಾದ ನಂತರ 2 ಟೀ ಸ್ಪೂನ್ ತೆಂಗಿನೆಣ್ಣೆ ಹಾಕಿ ಸರಿ ಮಿಕ್ಸ್ ಮಾಡಬೇಕು. ಉಪ್ಪು, ಹುಳಿ, ಖಾರ ಆಗಿ ಒಳ್ಳೆಯದಾಗ್ತದೆ ಇದು ಪದಾರ್ಥ. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.